ಕೆಪಿಸಿಸಿ ಕಚೇರಿಯ ಒಳಗೆ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18ಗೆ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಬಿಂದು ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೇನು ಹೋಗಿಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ನನ್ನನ್ನು ಉಚ್ಚಾಟನೆ ಮಾಡಿಲ್ಲ, ಹೋಲ್ಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನ್ಯೂಸ್ 18ಗೆ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಬಿಂದು ಗೌಡ ಹೇಳಿಕೆಯನ್ನ ಕೊಟ್ಟಿರೋದು. ನಾನು ಒಂದೆರಡು ಮೀಟಿಂಗ್ನಲ್ಲಿ ಭಾಗಿಯಾಗಿಲ್ಲ, ಅದಕ್ಕಾಗಿ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂತ ಬಿಂದು ಗೌಡ ಹೇಳಿದ್ದಾರೆ. ಆದರೆ ಇವರು ಏನೇ ಸಮಜಾಯಿಷಿ ಕೊಟ್ಟರು ಕೂಡ ಅಲ್ಲಿ ಆದಂತಹ ಗಲಾಟೆಯ ದೃಶ್ಯಾವಳಿಗಳೇ ಹೇಳ್ತಾ ಇದೆ. ಅವರನ್ನ ನಮ್ಮ ರಿಪೋರ್ಟರ್ ತಿಮ್ಮೇಗೌಡರು ಮಾತಾಡಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಇಂದು ನಡೆದ ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದಷ್ಟು ಗಲಾಟೆಗಳಾಗಿದ್ದಾವೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ಕೈ ಮಿಲಿಸುವಂತ ಹಂತಕ್ಕೆ ಒಂದು ಕಾರ್ಯಕಾರಿಣಿ ಸಭೆ ನಡೆದಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಆದಂತ ಬಿಂದು ಗೌಡರು ಇದ್ದಾರೆ. ನಮ್ಮ ಜೊತೆ ಮಾತನಾಡಿಸ್ತೀನಿ. ಮೇಡಮ್, ಇವತ್ತು ಏನು ಗಲಾಟೆ, ಯಾಕೆ ಅಷ್ಟರ ಮಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೊಡೆದಾಡ್ಕೊಂಡ್ರು? ಸರ್, ಹೊಡೆದಾಡ್ಕೊಂಡ್ರು ಅಂತ ಯಾರು ಹೇಳಿದ್ರು ಸರ್? ಮಾತಿಗೆ ಮಾತು ಬೆಳೆದಿದೆ ಅಷ್ಟೇ, ಬಿಟ್ರೆ ಮಾತಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಅವ್ರು ಮಾತಾಡಿದ್ರು. ಆ ಮಾತುಗಳನ್ನ ಆಡೋದಕ್ಕೆ ಬೇರೆ ಸಭೆಯನ್ನ ಇದಾದ್ಮೇಲೆ ನಾವು ಇಟ್ಟಿದೀವಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ರು. ಬಟ್ ಹೀಟ್ ಆಫ್ ದ ಮೂಮೆಂಟ್ ಏನು ಅಂದ್ರೆ ನಾವು ಮಾತಾಡೋ ನಮ್ಮ ಏನ್ ಹೋಲ್ಡ್ ಮಾಡಿದ್ರಲ್ಲ ಅಲ್ಲಿ ಕೆಲವೊಬ್ಬರನ್ನ ಅವ್ರು ಮಾತಾಡೋಕೆ ಅವಕಾಶ ಕೊಡ್ಲಿಲ್ಲ ಅನ್ನೋ ಒಂದು ಬೇಜಾರಿಗೆ ವಾಯ್ಸ್ ರೇಸ್ ಮಾಡಿದ್ದಾರೆ. ಹಾಗೆ ಅವರು ಅದಕ್ಕೆ ತಕ್ಕನಂಗೆ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ. ಹೊಡೆದಾಟ ಏನಾಗಿಲ್ಲ, ಮಾತಿಗೆ ಮಾತು ಬೆಳೆದಿದೆ ಅಷ್ಟೇ. ಬಟ್ ಪಕ್ಷದಲ್ಲಿ ಒಂದ್ ರೀತಿ ಶಿಸ್ತು, ಮತ್ತೊಂದ್ ಕಡೆಯಾಗಿ ಪಕ್ಷದ ಡಿಫೆಂಡ್ ಮಾಡ್ಕೊಂತ ಇರ್ತಕ್ಕಂಥ ಬಿಂದು ಗೌಡ್ರನ್ನ ಕೆಲವೊಂದ್ ಕಡೆಗೆ ಉಚ್ಚಾಟನೆ ಮಾಡಿದ್ದು, ಅಮಾನತ್ ಮಾಡಿದ್ದು ಅವ್ರು ನಿಮ್ಮ ಫ್ರೆಂಡ್ಸಿಗೆ ಬೇಜಾರಾಯ್ತು, ಈ ನಿಟ್ಟಲ್ಲಿ ಗಲಾಟೆ ಆಯ್ತು ಅಂತ ನಿಮ್ಮ ಫ್ರೆಂಡ್ಸ್ ಮಾತಾಡ್ಕೊಂತ ಇದ್ರು. ಅದು ಯಾರೋ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ, ನನಗೇನು ಬೇಜಾರಾಗಿಲ್ಲ ಸರ್. ಬಿಕಾಸ್ ನಾನು ಒಂದೆರಡು ಮೀಟಿಂಗ್ ಅಟೆಂಡ್ ಆಗಿಲ್ಲ. ನಾನು ಅಟೆಂಡ್ ಆಗಿಲ್ಲ, ಕಾರಣ ಇದೆ. ನಾನು ಅದು ರೀಸನ್ ನಾನು ಮಂಜನಾ ಅವ್ರಿಗೆ ಕೊಡ್ತೀನಿ. ಸೊ ಉಚ್ಚಾಟನೆ ಏನಾಗಿಲ್ಲ, ಹೋಲ್ಡಲ್ಲಿ ಇಟ್ಟಿದ್ದಾರೆ. ನಾನು ರೀಸನ್ಸ್ ಕೊಟ್ಮೇಲೆ ಮತ್ತೆ ರಿವೋಕ್ ಮಾಡ್ತಾರೆ. ನನಗೆ ಏನು ದಾವಣಗೆರೆ ಇನ್ಚಾರ್ಜ್ ಕೊಟ್ಟಿದ್ರು ಅಲ್ಲಿ ನಾನು ಕೆಲಸ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಂಗೆ ಕೋಆರ್ಡಿನೇಷನ್ ಸಿಕ್ಕಿಲ್ಲ. ಸೊ ಇವಾಗ ನಾನು ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಏನಿದೆ ಅದನ್ನ ನಾನು ಚೇಂಜ್ ಮಾಡ್ಕೊಂಡು ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದಾಗಲೂ ಮಾಡಿದ್ದೀನಿ, ಇಲ್ಲದಾಗಲೂ ಮಾಡಿದ್ದೀನಿ. ಇವಾಗ ತೆಗೆದು ಹಾಕಿದ್ರು ಇನ್ ಕೇಸ್ ನನ್ನ ಪಕ್ಷದ ಪರವಾಗಿ ಕೆಲಸ ಮಾಡೇ ಮಾಡ್ತೀನಿ. ಇಲ್ಲೂ ಬಣ ರಾಜಕೀಯ ನಡೀತಾ ಇದೆ. ದೀಪಿಕಾ ರೆಡ್ಡಿ ವರ್ಸಸ್ ಮಂಜುನಾಥ್ ಗೌಡ್ರ ಬಣದಲ್ಲಿ ಈ ರೀತಿ ಗಲಾಟೆ ಆಯಿತು. ಇಲ್ಲೂ ಯುವ ಕಾಂಗ್ರೆಸ್ನಲ್ಲೂ ಕೂಡ ಬಣ ರಾಜಕೀಯ ಉದ್ಭವ ಆಗಿದೆ ಅಂತ. ಖಂಡಿತವಾಗ್ಲೂ ಇಲ್ಲ ಸರ್. ಯೂತ್ ಕಾಂಗ್ರೆಸ್ ಅಂದ್ರೆ ಜಸ್ಟ್ ಯೂತ್ ಕಾಂಗ್ರೆಸ್ ಅಷ್ಟೇ, ಇಲ್ಲಿ ಯಾವುದೇ ರೀತಿ ಬಣ ಇಲ್ಲ. ನಮ್ಮ ಸುಪ್ರೀಂ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಏನಿದ್ದಾರೆ ಮಂಜಣ್ಣ ಅವರು. ಯುವ ಕಾಂಗ್ರೆಸ್ನಲ್ಲಿ ಆಗ್ತಾ ಇರತಕ್ಕಂತ ಈ ಒಂದು ಬೆಳವಣಿಗೆಗಳ ಬಗ್ಗೆ ನಿಮ್ಮ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ಏನು ಅಪೀಲ್ ಮಾಡ್ತೀರಾ? ಏನು ಅಪೀಲ್ ಮಾಡೋದು, ಏನೋ ತಪ್ಪಾಗಿದೆ ಅನ್ಸುತ್ತೆ. ಬಟ್ ಅವ್ರ ಗಮನಕ್ಕೆ ಹೋದ್ಮೇಲೆ ಅವರೇ ಕರೆಸಿ ಮಾತಾಡಿದ್ರೆ ನಾವೇನ್ ಮಾಡಿದೀವಿ ಅನ್ನೋದನ್ನ ಅವ್ರು ಹೇಳ್ಬೇಕು, ಅವ್ರೇನ್ ಮಾಡಿದ್ದಾರೆ ಅನ್ನೋದನ್ನ ನಾವು ಹೇಳ್ಬೇಕು. ಅದ್ರ ಮೇಲೆ ಅವ್ರ ತೀರ್ಮಾನ ತಗೋಬೇಕು. ಇದಿಷ್ಟು ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಆದಂತ ಬಿಂದು ಗೌಡರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಹೊಡೆದಾಟ ಆಗಿಲ್ಲ ಅಂತ ಹೇಳಿ ಕಾರ್ಯದರ್ಶಿಗಳು, ಅಧ್ಯಕ್ಷಗಳು ಹೇಳಿದ್ರು ಕೂಡ ದೃಶ್ಯಗಳೇ ಸಾಕ್ಷ್ಯ ಆಗಿದೆ. ಅಂದ್ರೆ ಕೆಲವರನ್ನ ಹೊರಗಿಟ್ಟಿದ್ದಕ್ಕೆ, ಪದಾಧಿಕಾರಿಗಳಿಗೆ ಅವ್ರಿಗೆ ಕೆಲಸ ಕೊಡದೆ ಹೋಲ್ಡ್ ಮಾಡಿದ್ದಕ್ಕೆ ಈ ಗಲಾಟೆ ಆಯ್ತಾ? ಬಣ ರಾಜಕೀಯ ಹಾಗಿದ್ರೆ ನಿಜವಾಗ್ಲೂ ಕೂಡ ಅಲ್ಲಿ ಇಷ್ಟು ದೊಡ್ಡ ಮಟ್ಟದ ಗಲಾಟೆಗೆ ಕಾರಣ ಆಯ್ತಾ? ಖಂಡಿತವಾಗಿಯೂ ಇಲ್ಲಿ ಬಣ ರಾಜಕೀಯವೇ ಇವತ್ತಿನ ಒಂದು ಜಗಳಕ್ಕೆ, ಇವತ್ತಿನ ಒಂದು ಕೈ ಮಿಲಾಯಿಸುವಂತ ಹಂತಕ್ಕೆ ತಲುಪಿದಂಥ ಒಂದು ಘಟನೆಗೆ ಈ ಬಣ ರಾಜಕೀಯವೇ ಸಾಕ್ಷಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಯಾಕಂತ ಹೇಳಿದ್ರೆ ಇಲ್ಲಿ ಇತ್ತೀಚೆಗಷ್ಟೇ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ್ರು ಕೆಲವೊಂದು ಜಿಲ್ಲೆಗಳ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷಗಳು ಮತ್ತೊಂದು ಕಡೆಯಾಗಿ ಯುವ ಕಾಂಗ್ರೆಸ್ನ ರಾಜ್ಯ ಪದಾಧಿಕಾರಿಗಳನ್ನ ಅಮಾನತನ್ನ ಮಾಡಿದ್ರು, ಮತ್ತೊಂದು ಕಡೆಗೆ ಅವರನ್ನ ಹೋಲ್ಡಲ್ಲಿ ಇಟ್ಟಿದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಇವತ್ತು ಎಸ್ಪೆಷಲಿ ಕೆಪಿಸಿಸಿ ಕಚೇರಿಯಲ್ಲಿ ಯುವ ಕಾಂಗ್ರೆಸ್ನ ರಾಜ್ಯ ಕಾರ್ಯಕಾರಿಣಿ ಸಭೆ ಇತ್ತು. ಈ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆಗೆ ಎಐಸಿಸಿಯಿಂದಲೂ ಕೂಡ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಕೂಡ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ನ ಏನು ಅಮಾನತುಗೊಂಡಿದ್ದಂಥ ಹೋಲ್ಡ್ನಲ್ಲಿದ್ದಂಥ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು, ಎಸ್ಪೆಷಲಿ ಯುವ ಕಾಂಗ್ರೆಸ್ ಉಪಾಧ್ಯಕ್ಷೆ ಆಗಿರ್ತಕ್ಕಂಥ ದೀಪಿಕಾ ರೆಡ್ಡಿ, ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಬಿಂದು ಗೌಡ ಸೇರಿದಂತೆ ಕೆಲವೊಂದಷ್ಟು ಮಂದಿ ಏನು ಅಮಾನತುಗೊಳಗಾಗಿದ್ರು, ಹೋಲ್ಡ್ನಲ್ಲಿದ್ರು, ಅವರೆಲ್ಲರೂ ಕೂಡ ಇವತ್ತು ಬಂದಿದ್ರು. ಈ ಸಂದರ್ಭದಲ್ಲಿ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲೇನ ನಮ್ಮನ್ನ ಯಾಕೆ ಹೋಲ್ಡ್ನಲ್ಲಿ ಇಟ್ಟಿದ್ದೀರಾ, ನಮ್ಮನ್ನ ಯಾಕೆ ಅಮಾನತು ಮಾಡಿದ್ದೀರಾ, ನಮ್ಮನ್ನ ಯಾಕೆ ಉಚ್ಚಾಟನೆಯನ್ನ ಮಾಡಿದ್ದೀರಾ ಅನ್ನುವಂಥ ನಿಟ್ಟ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅದು ಬೇಡ, ಆಮೇಲೆ ಮಾತನಾಡೋಣ ಅನ್ನುವಂಥ ಒಂದು ನಿಟ್ಟಲ್ಲಿ ಮಂಜುನಾಥ್ ಗೌಡರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಆಕ್ರೋಶಗೊಂಡಂತ ದೀಪಿಕಾ ರೆಡ್ಡಿ ಮತ್ತೆ ಅವರ ಬೆಂಬಲಿಗರು ಏನು ಕೈ ಮಿಲಾಯಿಸುವಂತ ಹಂತಕ್ಕೆ ಮತ್ತೊಂದು ಕಡೆಗೆ ಆರೋಪ ಪ್ರತ್ಯಾರೋಪ ವಾಕ್ಸಮರಗಳು ಕೂಡ ನಡೆದೇ ಹೋಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ನೂಕಾಟ ತಳ್ಳಾಟವು ಕೂಡ ನಡೆದಿದೆ. ಕೈ ಮಿಲಾಯಿಸಿದರೆ ಪರಸ್ಪರ ಹಲ್ಲೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಈ ಒಂದು ದೃಶ್ಯ ಆ ಯುವ ಕಾಂಗ್ರೆಸ್ ಕಾರ್ಯಕರ್ತರೇ ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವಂಥದ್ದು. ಈ ಒಂದು ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ
ಮಂಜುನಾಥ್ ಗೌಡ್ರು ಆ ರೀತಿಯಾದಂಥ ಯಾವುದೇ ಗಲಾಟೆ ನಡೆದಿಲ್ಲ, ನಿಮಗೆ ಗಲಾಟೆ ಅನ್ನಿಸ್ತಾ ಇದೆಯಾ, ಯುವಕರು ಜೋಶ್ನಲ್ಲಿದ್ದಾರೆ, ಮತ್ತೊಂದು ಕಡೆಯಾಗಿ ಏನು ಒಂದಿಬ್ರು ಇರ್ತಾರೆ, ಅದೆಲ್ಲವನ್ನು ಕೂಡ ನಾವು ಸರಿ ಮಾಡ್ತೀವಿ. ಈ DK ಶಿವಕುಮಾರ್ ಅವ್ರಿಗೆ ಈಗಾಗಲೇ ಮಾಹಿತಿ ಹೋಗಿದೆ, ಅವರು ಕರೆದು ಎಲ್ಲರನ್ನು ಮಾತನಾಡ್ತಾರೆ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಘಟನೆಗೆ ಸಂಬಂಧಪಟ್ಟಂತೆ ತೇಪೆ ಹಚ್ಚುವಂತ ಒಂದು ಕೆಲಸವನ್ನ ಮಾಡಿದ್ರು. ಇನ್ನುಳಿದಂತೆ ದೀಪಿಕಾ ರೆಡ್ಡಿ ಅವರು ಇಮಿಡಿಯೇಟ್ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ರು. ಮಂಜುನಾಥ್ ಗೌಡ್ರು ನೇತೃತ್ವದ ಯುವ ಕಾಂಗ್ರೆಸ್ ಸಮಿತಿ ಮಹಿಳಾ ವಿರೋಧಿಯಾಗಿ ನಡ್ಕೊಂತಾ ಇದೆ, ಸ್ತ್ರೀ ವಿರೋಧಿ ರಾಜಕಾರಣ, ಮತ್ತೊಂದು ಕಡೆಗೆ ಸೇಡಿನ ರಾಜಕಾರಣ ವಿರುದ್ಧ ನಾನು ಮೌನವಾಗಿರೋದಿಲ್ಲ ಅನ್ನುವಂಥದ್ದನ್ನ, ಈ ಒಂದು ವಿಚಾರವನ್ನ ನಾನು ರಾಷ್ಟ್ರೀಯ ನಾಯಕರ ಮಟ್ಟಕ್ಕೂ ಕೂಡ ಕೊಂಡೊಯ್ತೀನಿ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಇವತ್ತಿನ ಪತ್ರಿಕಾ ಹೇಳಿಕೆಯಲ್ಲಿ ರವಾನಿಸಿದ್ದಾರೆ. ಈ ಸಂಬಂಧವಾಗಿ ನಮ್ಮ ನ್ಯೂಸ್ 18 ಜೊತೆ ಮಾತನಾಡಿದಂಥ ಬಿಂದುಗೌಡರು ಕೂಡ ಎಲ್ಲ ಒಂದ್ ಕಡೆಯಾಗಿ ಅವರು ಬ್ಯಾಲೆನ್ಸ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರ ಅಂತ. ಯಾಕಂತ ಹೇಳಿದ್ರೆ ಬಿಂದುಗೌಡರು ಹೇಳಿದ್ರು ಆ ರೀತಿಯಾದಂಥ ಒಂದು ಗಲಾಟೆ ಏನಾಗಿಲ್ಲ, ಮಂಜುನಾಥ್ ಗೌಡ್ರೆ ನಮ್ಮ ಅಧ್ಯಕ್ಷರು, DK ಶಿವಕುಮಾರ್ ಅವರು ಈ ಒಂದು ವಿಚಾರವಾಗಿ ಏನು ಎಲ್ಲರನ್ನು ಕರೆದು ಮಾತನಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ ಅನ್ನುವಂಥ ಒಂದು ಮಾತುಗಳನ್ನ ಅಷ್ಟೇ ಆಡಿದ್ರು. ಆದ್ರೆ ಯುವ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಇವರೆಲ್ಲರೂ ಕೂಡ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ದೀವಿ. ಈ ಸಂದರ್ಭದಲ್ಲಿ ಇವ್ರು ಏಕೆ ನಮ್ಮನ್ನ ಹೋಲ್ಡ್ನಲ್ಲಿಟ್ರು, ಏಕೆ ನಮ್ಮನ್ನ ಅಮಾನತ್ನಲ್ಲಿಟ್ರು, ಏಕೆ ನಮ್ಮನ್ನ ಉಚ್ಚಾಟನೆ ಮಾಡಿದ್ರು ಅನ್ನುವಂಥ ಒಂದು ಪ್ರಶ್ನೆಯನ್ನೇ ಎದ್ದಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಒಂದ್ ರೀತಿ ಅಕ್ಷರಶಃ KPCC ಕಚೇರಿ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಒಂದ್ ರೀತಿ ರಣಾಂಗಣ ಆಗಿತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈ ಏನು ಕಾಂಗ್ರೆಸ್ಗೆ ಒಂದ್ ರೀತಿ ಯುವಕರೇ ಒಂದ್ ರೀತಿ ದೊಡ್ಡ ಮಟ್ಟದ ಶಕ್ತಿ, ಯುವ ಕಾಂಗ್ರೆಸ್ಸೇ ಒಂದು ಪ್ರಬಲವಾದಂತ ಒಂದು ಪೇರೆಂಟ್ ಬಾಡಿ ಅನ್ನುವಂಥ ನಿಟ್ಟಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದು. ಹೀಗಾಗಿ ಇಂಥ ಸಂದರ್ಭದಲ್ಲಿ ನಾಯಕತ್ವ ಜಟಾಪಟಿಯ ನಡುವೆ ಇದೀಗ ಯುವ ಕಾಂಗ್ರೆಸ್ನಲ್ಲಿಯೂ ಕೂಡ ಬಣ ರಾಜಕೀಯ ಉಲ್ಬಣಗೊಂಡಿರ್ತಕ್ಕಂಥದ್ದು. ಸಹಜವಾಗಿ ನಾನಾ ರೀತಿಯಾದಂಥ ವ್ಯಾಖ್ಯಾನಗಳಿಗೆ, ನಾನಾ ರೀತಿಯಾದಂಥ ಚರ್ಚೆಗಳಿಗೂ ಕೂಡ ಇವತ್ತಿನ ಒಂದು ಘಟನೆ ಸಾಕ್ಷಿಯಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನವಿತಾ ಜೈನ್. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.